ದಾವಣಗೆರೆ ಶುಗರ್ ಕಂಪನಿ ಅಕ್ಟೋಬರ್ ಮೊದಲನೇ ವಾರದಲ್ಲೇ ಕಬ್ಬು ಅರಿಯುವುದನ್ನು ಪ್ರಾರಂಭಿಸಲು ಜಿಲ್ಲಾಧಿಕಾರಿ ಅನುಮತಿ ನೀಡಬೇಕೆಂದು ರೈತ ಮುಖಂಡ ತೇಜಸ್ವಿ ಪಟೇಲ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಕ್ವಾಡ ಕಬ್ಬು ಬೆಳೆಗಾರರು ಸುಮಾರು 490 ಎಕರೆಯಲ್ಲಿ ಕಬ್ಬು ಬೆಳೆದಿದ್ದು, ಈ ಕಬ್ಬಿಗೆ ಈಗಾಗಲೇ 15 ತಿಂಗಳು ಆಗಿದೆ. ಇದರಿಂದ ಈಗ ಕಬ್ಬು ಕಟಾವು ಮಾಡಲು ಕೂಲಿಕಾರರು ಬಂದು ಜಮೀನುಗಳಲ್ಲಿ ಗುಡಿಸಲು ನಿರ್ಮಿಸಿಕೊಂಡಿದ್ದು, ಈಗಾಗಲೇ ಅವರಿಗೆ 50 ರಿಂದ 1 ಲಕ್ಷ ರೂಪಾಯಿವರೆಗೆ ಮುಂಗಡ ಹಣ ನೀಡಿದ್ದೇವೆ. ಒಂದು ವೇಳೆ ಕಬ್ಬು ಕಡಿಯಲು ಅನುಮತಿ ನೀಡದಿದ್ದರೆ ನಮ್ಮ ಹಣದ ಜೊತೆ ಬೆಳೆಯೂ ಕೂಡ ಹಾಳಾಗಲಿದೆ. ಈ ಹಿನ್ನೆಲೆಯಲ್ಲಿ ದಾವಣಗೆರೆ ಶುಗರ್ ಕಂಪನಿಗೆ ಕಬ್ಬು ಕಟಾವು ಮಾಡಲು ಜಿಲ್ಲಾಧಿಕಾರಿ ಅನುಮತಿ ನೀಡಿ ದಾವಣಗೆರೆ ಶುಗರ್ ಕಂಪನಿಯನ್ನು ಆರಂಭಿಸಿ ರೈತರಿಗೆ ನೆರವು ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಶಂಕರ್, ಎಎಸ್ ರಾಜು, ಲಿಂಗೇಶ್ ಇದ್ದರು. ಕಾರ್ಖಾನೆಯನ್ನು ಆರಂಭಿಸಿ ಒತ್ತಾಯ ಮಾಡೋಂಥ ಪರಿಸ್ಥಿತಿ ಎಂದೂ ಬಂದಿರಲಿಲ್ಲ. ನಮ್ಮದು ಯಾವಾಗಲೂ ಚರ್ಚೆ ಅಥವಾ ಹೋರಾಟ ನಡೀತಿದ್ದದ್ದು ದರಕ್ಕೆ. ಆದರೆ ಈ ಬಾರಿ ರಾಜ್ಯ ಸರ್ಕಾರ ಇದುವರೆಗೆ ದಾವಣಗೆರೆಯನ್ನು ದಕ್ಷಿಣ ಭಾಗ ಅಂತ ಪರಿಗಣಿಸ್ತಾ ಇತ್ತು. ಈಗ ಉತ್ತರ ಕರ್ನಾಟಕ ಅಂತ ಪರಿಗಣಿಸಿ ಉತ್ತರ ಕರ್ನಾಟಕದ ಎಲ್ಲ ಕಾರ್ಖಾನೆಗಳು ನವೆಂಬರ್ 1ರಿಂದ ಶುರು ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ದಕ್ಷಿಣ ಕರ್ನಾಟಕದ ಕಾರ್ಖಾನೆಗಳಿಗೆ ಈಗಾಗಲೇ ಜುಲೈ 22ರಿಂದ ಅನುಮತಿ ಕೊಟ್ಟಿರೋದ್ರಿಂದ ಅಲ್ಲೆಲ್ಲ ಮೈಸೂರು, ಚಾಮರಾಜನಗರ, ಹಾಸನ ಆ ಜಿಲ್ಲೆಗಳಲ್ಲಿ ಕಾರ್ಖಾನೆ ಆರಂಭ ಆಗಿದೆ. ನಮ್ಮದು ದಾವಣಗೆರೆ ಶುಗರ್ಸ್ ಲಿಮಿಟೆಡ್ ಪ್ರತಿ ಬಾರಿ ಸೆಪ್ಟೆಂಬರ್ ಕೊನೆಯ ವಾರ ಅಥವಾ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಶುರು ಆಗ್ತಾಯಿತ್ತು. ಈ ವಿಷಯನ ಗಮನದಲ್ಲಿ ಇಟ್ಕೊಂಡು ನಾವು ಇದು ಯಾಕೆ ನಮಗೆ ಅಕ್ಟೋಬರಲ್ಲಿ ನಾವು ಇದನ್ನು ಕಾರ್ಖಾನೆ ಶುರು ಮಾಡ್ತಾಯಿದ್ರು ಅಂದರೆ, ನಾವು ಯಾವಾಗಲೂ ಪ್ಲ್ಯಾಂಟೇಷನ್ ಮಾಡೋದು ಜೂನ್, ಜುಲೈ ಈ ಭಾಗದಲ್ಲಿ ಜೂನ್ ಮತ್ತು ಜುಲೈಯಲ್ಲಿ ಪ್ಲ್ಯಾಂಟೇಷನ್ ಮಾಡ್ತೀವಿ. 12 ತಿಂಗಳಲ್ಲಿ ನಮ್ಮ ಕಬ್ಬು ಕಟಾವಾದರೆ ಅದು ನಮಗೊಂದು ಒಳ್ಳೆ ಶುಗರ್ ರಿಕವರಿನೂ ಬರುತ್ತೆ, ಕಬ್ಬಿನ ತೂಕನೂ ಬರುತ್ತೆ, ಮತ್ತು ಅದು ನಮಗೆ ರೈತರಿಗೆ ಅನುಕೂಲ ಆಗೋಂಥ ಸಂಗತಿ. ಆ ದೃಷ್ಟಿಯಿಂದ ಇದುವರೆಗೂ ಆ ಪದ್ಧತಿ ನಡ್ಕೊಂತ ಬಂದಿತ್ತು. ಆದರೆ ಏಕಾಏಕಿ ಸರ್ಕಾರ ಈಗ ನವೆಂಬರ್ 1ರಿಂದ ನಮ್ಮ ಕಾರ್ಖಾನೆ ಶುರು ಮಾಡಿ ಅಂತ ಹೇಳ್ತಾ ಇರೋದೇನಿದೆ, ನಮಗೆ ಮತ್ತೆ 2 ತಿಂಗಳು ಮುಂದೂಡಲ್ಪಡ್ತಾ ಇದೆ. ಇದರಿಂದ ಆಗೋಂಥ ದುಷ್ಪರಿಣಾಮಗಳೇನಿದ್ದಾವೆ, ಮೊದಲು ಈಗ ಕೃಷಿ ಕೂಲಿ ಕಾರ್ಮಿಕರಿಗೆ ಈಗಾಗಲೇ ಮುಂಗಡ ಹಣನ ಕಾರ್ಖಾನೆ ವತಿಯಿಂದನೂ ಕೊಟ್ಟಿದ್ದಾರೆ, ಕೆಲವು ರೈತರಿಗೂ ಕೊಟ್ಟಿದ್ದಾರೆ. ಆ ಕಾರ್ಮಿಕರು ಈಗಾಗಲೇ ಬಂದಿದ್ದಾರೆ. ಈವರೆಗೆ ಈಗಾಗಲೇ ಕಬ್ಬು ನುರಿಸೋಕ್ಕೆ ಶುರು ಆಗ್ತಾಯಿತ್ತು ಅಂತ. ಅವರು ಈಗ ಕಾರ್ಖಾನೆ ಶುರು ಆಗಲಿದ್ರೆ ಅವ್ರು ಮತ್ತು ಅವ್ರವ್ರ ಹಳ್ಳಿಗಳಿಗೆ ಹೋಗ್ಬೋದು, ಅವ್ರವ್ರ ಊರುಗಳಿಗೆ ಹೋಗ್ಬೋದು. ಹೋದಂಥ ಕೂಲಿ ಕಾರ್ಮಿಕರನ್ನ ಕರೆತರೋದು ಕಷ್ಟ.